ಯಾರಿಗೆ ಅನ್ಯಾಯ ಮಾಡಿದ್ದೆ ಅಂತ. ನನ್ನ ನೋವು ಯಾರು ಕೇಳ್ತಾ ಇಲ್ವಲ್ಲ, ನಾನೇ ಮಾಡೋಣ. ಅದು ನಂಗಂತ ಹೇಳಿದೆ ಕಣಪ್ಪ, ನಾನು ಹಿಂದ್ಗಡೆಗೆ ಮಾಡಿಸು ಅಂತವ. ಒಂಚೂರು ಏನೋ ಏಟ್ ಆಗಿರ್ಬೋದು ಅಂತ. ಅಲ್ಲಿ ಬಂದು ಅಭಿಷೇಕ ಮಾಡಿ ನನ್ನ ತಲೆ ಮೇಲೆ ಕುಯ್ಕೆ ಅಂತ ನಾನು ಪರಿಹಾರ ಮಾಡ್ತೀನಿ ಅಂತಂದ್ರು. ಹೇಳಿಲ್ವ ನಾನೇ ಮಾಡೋಣ. ಅಲ್ಲಿ 21 ದಿವಸ ಟೈಮ್ ಕೊಟ್ಟಿದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು 2 ಜನವೇ 3 ಜನವೇ ಅಲ್ಲಿ ಬಂದು ಹೊರಗಡೆ ಅಂತಂದಲ್ಲಪ್ಪ, ಅದು ಕೇಳಬಾರ್ದು. ಅವ್ರಿಗೂ ಒಂದಿಷ್ಟು ಹಾಲು ತುಪ್ಪ ಮಾಡ್ರಿ. ತೊಂದ್ರೆ ಅಂತ ಅಂದ್ರೆ ಯಾವ್ದು ಇದು ಮಾಡ್ತೀನಿ ಅಂತ ಹೇಳಿದ್ಮೇಲೆ ತಾನೇ ನಾನು ಹೋಗಿದ್ದು. ಊಟ ಕೊಟ್ಟು ಬಂದ್ಮೇಲೆ ಮನೆಗೆ ಬಂದು ಕುತ್ಕೊಂಡವ್ರೆ ಅಂತ ಹೇಳ್ದೇವೆ. ನೀನು ಮರ್ತೋಗಿ ಮಂಗಳಾರತಿ ಮಾಡಿಸ್ಕೊಂಬ ಅಂತ ಹೇಳ್ದೆ ತಾನೇ ಏನಪ್ಪ, ನಾನೆಲ್ಲ ಇದು ಮಾಡ್ಕೊಂತೀನಿ ಅಂತ. ಆಯ್ತು ಮತ್ತೆ ಮೆಣಸಿಗೆ ಹಾಂ ಅವತ್ತು ಬೇಡ ಮೊದಲು ಕುಡಿತಕ್ಕೆ ಕುಯ್ದು ಮುಗಿಸ್ಬಿಟ್ಟು ಒಳ ಹೆಂಗೆ ಬಿಡ್ತದೆ ನೋಡ್ಕೊಂಡು ಬರ್ರಿ ಅಂತ ಹೇಳ್ತೀರಿ. ಬಂದು ಕೇಳ್ಬೇಕು ನನ್ನ ಮತ್ತೆ ಅಂತ ಹೇಳ್ತೀರಿ. ಈಗ ಅಲ್ಲೇ ನಿಂಬೆಹಣ್ಣು ಅಲ್ಲೇ ಪೂಜೆ ಮಾಡಿಸ್ಕೊಂಡು ಕುಡಿತಾವ ಕೈ ನಿವರ್ಸ್ಬಿಟ್ಟು ಹೆಂಗೆ ಬಿಟ್ಟು ನಿಂಬೆಹಣ್ಣು ಹೆಂಗೆ ಬಿಟ್ಟು ನೋಡಿ ಬಂದು ಕೇಳ್ಬೇಕು ಮತ್ತೆ ಅಂತ ಹೇಳ್ತಾರೆ. ಹಿಂಗೆ ಬಿಡ್ತಾವ ಅಂತ ಹೇಳ್ಬೇಕು. ಗೊತ್ತಾಯ್ತು. ಬಂದು ಬಾಯ್ಬಿಟ್ಟು ಮತ್ತೆ ಹೇಳ್ಬೇಕು ಅಂತ. ಮತ್ತು ಅಲ್ಲಿ ತನಕಲ್ಲ ಏನೇನು ಮಾಡ್ಬೇಕು ತಾನೆ. ಅವಳು ಸುಮ್ಮನೆ ಕೂತಿರ್ತಾಳೆ, ಏನು ಇದು ಮಾಡಲ್ಲ, ಏನೂ ಇಲ್ಲ. ಸುಮ್ಮನೆ ಮತ್ತೆ ನಾವೆಲ್ಲ ನಿನ್ನ ಕೆಲಸ ಮಾಡ್ಕೊಂಡು ನನಗೆ ಹೇಳಿ ನಂಬಿಕೆ ಇಲ್ದಂಗೆ ಆಗೋಗ್ಬಿಟ್ಟು. ಆ ಥರಕ್ಕೆ ನಾನು ಹೇಳಿ ನಂಗೆ ಇದೇ ಬೇಡ, ದೇವರು ಇಲ್ಲ ಹಂಗೆ ಆಗೋಗ್ಬಿಟ್ಟು. ನಂಬಿದ್ದೀನಿ ನಾನು, ಹೇಳಿಲ್ವಾ? ಈಗ ಆ ಥರಕ್ಕೆ ಆದಾಗ ಏನಾಗುತ್ತೆ ಹೇಳು? ಅದೇ ಈಗ ಬಂದಿದ್ದೆ 15 ದಿವಸದೊಳಗೆ ನಾನು ಕಳಿಸ್ಕೊಡ್ತೀನಿ. ಏನಾದರೂ ಒಂದು ಅಲ್ವಾಗ ಬರೀ ಎಂಥದ್ದು ನಿಂಬೆಹಣ್ಣು ಇಟ್ಟು ಪೂಜೆ ಮಾಡಿಸ್ಕೊಂಡು ಹೋದಾರಿ ಕುಡಿತಾರೆ ಅಲ್ಲೇ ಮುಂದೆ. ಕುಯ್ಬೇಕು. ಮತ್ತಿನ್ನೇನು ಇಲ್ಲ ತಾನೇ ಏನಪ್ಪ? ಮಾಡ್ಕೊಂಬ ಆಮೇಲೆ ಕೇಳುವಂತ. ಅಜ್ಜವನ್ ದೇವಸ್ಥಾನ ತೋರ್ತಾ ಇಟ್ಕೊಳಪ್ಪ. ದುಡ್ಡು ಇಟ್ಕೊಳೋರೊಬ್ರು, ಕೆಲಸ ಮಾಡೋರೊಬ್ರು ಆದ್ರೆ ನಾನೇನ್ ಮಾಡೋಣ? ನಾವು ಅವತ್ತೇ ಹೇಳ್ತಾನೆ ಮಾಡೋರೊಬ್ರು ಅಂತ ಹೇಳಿ ಎಲ್ಲ ಇಜ್ಜಾಟ ಮಾಡ್ಕೊಂಡು ಕೂತ. ನಿನ್ನ ಅಕೌಂಟ್ ಇಟ್ಟು ನಿನ್ನ ಅಕೌಂಟಿಗೆ ಇಕ್ರಿ ಅಂದ್ರೆ ದುಡ್ಡು ಇಕ್ತಾ ಇಲ್ಲ. ಮತ್ತೆ ಕೆಲಸ ಮಾಡೋರು ಒಬ್ಬರ ಅಕೌಂಟಾಗ ಇರ್ಬೇಕು. ಏನು ಒಯ್ಯಾಡ್ತಾರೋ ನೋಡ್ತಾ ಇರ್ತಾರೋ ಅದ್ರಾಗ ಇರ್ಬೇಕು. ಅವ್ರೊಬ್ರು ಇವ್ರೊಬ್ರು ಅಂದ್ರೆ ಅದೇ ಈ ಸತಿ ಜಾತ್ರೆ ಬರ್ಲಿ ತಗ ಎಲ್ಲ ಒಂದು ಅಕೌಂಟಿಗೆ ಮಾಡಿಸ್ತೀವಿ. ಎಲ್ಲ ಅಷ್ಟೊಂದಿಗೆಲ್ಲ ಬಿದ್ದೋಗ್ತಿದೆ. ಸೀಟ್ ಹಾಕ್ಸಣ, ಆಮೇಲೆ ಮುಂದೆ ನೋಡೋಣ. ಬರವಣಿಗೆ ಬರೆದು ಎಲ್ಲ ಮಾಡಿದ್ರೆ ಯಾಕೆ ದುಡ್ಡು ಕೊಡ್ತಾ ಇಲ್ಲ ಅಂತ ಕೇಳ್ತಾರೆ. 10 ಜನ ಸೇರಿಸ್ರಿ ಅಂತಾರವ್ರು. 3 ಜನ ಅಜ್ಜಮ್ಮನ ದೇವಸ್ಥಾನಕ್ಕೆ ಫೋನ್ ಮಾಡಿ ಕರೀರಿ, ಬರೆದದ್ದು ಬರವಣಿಗೆ ಅಲ್ವಾ? ನಾನು ಹೇಳಿಲ್ವಾ ನೀನ್ ಮಾಡಿದ್ರೆ ನಾನು ಇಲ್ಲಿ ಬಂದು ಕೆಲಸ ಮಾಡೋದು. ನಾನು ಇಲ್ಲ ಅಂದ್ರೆ ಬರೋದೇ ಇಲ್ಲ, ನನಗೆ ಬೇಡಕ್ಕೆ ಬೇಡ. ಯಾವ ಇನ್ಲೈಟ್ ಹೊಡೆದಲ್ಲ ಏನೂ ಇಲ್ಲ.